ಮಾಡ್ತಾರೆ. ಬೇಕಾದ್ರೆ ನಿಮ್ಮ ಈ ವಿಡಿಯೋ ನೋಡೋರನ್ನ ಕೇಳಿ, ಗ್ರಾಹಕರೇ ಮತ್ತು ಆಟೋ ಬಳಸೋರೆ ಮೀಟ್ರ್ ಹಾಕ್ತಾವ್ರ, ನೀವು ಮೆಸೇಜ್ ಹಾಕಿ. ದಿನ ಆಟೋದವ್ರು ಅನ್ಕೊಂಡಿದ್ದೇನು ಅಂತಂದರೆ, ಆಟೋದವರು ಬೆಂಗಳೂರು ನಡೆಸ್ತಾ ಇದ್ದಾರಂತ. ಅಂದರೆ ಬೆಂಗಳೂರು ಟ್ರಾನ್ಸ್ಪೋರ್ಟ್ ಇದೀನಿ ಆ ಮಟ್ಟಕ್ಕೆ ಆಟೋದವರ ಎಲ್ಲರೂ ಅಲ್ಲ, ಒಂದಷ್ಟು 90% ಆಟೋಗಳ ದುರಂಕಾರ ಇತ್ತು. ದುರಂಕಾರ, ದುರ್ಬುದ್ಧಿ, ರೌಡಿಸಮ್ಮು, ಗುಂಪುಗಾರಿಕೆ, ಕೆಟ್ಟ ಕನ್ನಡದಲ್ಲಿ ಕೆಟ್ಟ ಭಾಷೆಗಳನ್ನು ಬಳಸೋದು, ಆಮೇಲೆ ಮೀಟ್ರ್ ಆಗದಿರೋದು, ಆಮೇಲೆ ಗಾಡಿ ಓಡ್ತಾ ದಮ್ಮು ಹೊಡಿಯೋದು, ಸಿಗರೇಟ್ ಹೊಡಿಯೋದು, ಪಾನ್ ಪರಾಗ ಹಾಕೋದು, ಬೆಳಗ್ಗೆ ಅದು ಬಾಯಿ ತೊಳಿತಾರೋ ಎಲ್ಲ ಗೊತ್ತಿಲ್ಲ, ಗಡ್ಡೆಗಳನ್ನ ಬಿಟ್ಕೊಂಡು ಬಾಯಿಗಳು ತೊಳಿದಿರ, ಎಲ್ಲಂದರೆ ಕಾಲು ಎತ್ಕೊಂಡು ಮಲ್ಕೊಳೋದು, ಆಮೇಲೆ ಕರೆದ ಕಡೆ ಬರ್ದಿರೋದು. ಈಗ ವಿಜಯನಗರಕ್ಕೆ ಬಾಪ ಅಂದರೆ ಇಲ್ಲ ನಾನು ಇಂದ್ರನಗರಕ್ಕೆ ಬಂತಾನೆ. ಈಗ ಈ ಆಟೋದನಿಗೋಸ್ಕರ ನಾನು ವಿಜಯನಗರ ಮನೆ ಖಾಲಿ ಮಾಡ್ಕೊಂಡು ಇಂದ್ರನಗರದಲ್ಲಿ ಮನೆ ಮಾಡ್ಕೊಳಕ್ಕಾಗ್ತದ? ಅಥವಾ ಕರೆದ ಕಡೆ ಎಲ್ಲ ಇವರು ನಾನು ಇಂದ್ರನಗರಕ್ಕೆ ಬರಲ್ಲ, ನಾನು ಬ್ಯಾಟ್ರಾಂಬರ್ಗೆ ಬರ್ತೀನಿ ಅಂತಂದರೆ ಅಂತ ಹೆಂಗೆ ಅಂತಂದರೆ, ಈಗ ನೋಡಿ ಮುಂಬೈಗೆ ಹೋಗಿ ನೀವು ಆ ಆಟೋ ಅಂತಂದರೆ ಬರ್ತಾನೆ, ಮೀಟ್ರ್ ಹಾಕ್ತಾನೆ, ನಾವು ಕೂತ್ಕೊಂಡ್ಮೇಲೆ ಎಲ್ಲಿಗೆ ಹೋಗ್ಬೇಕು ಅಂತ ಕೇಳ್ತಾನೆ. ಬಟ್ ಇಲ್ಲಿ ಹೆಂಗೆ ಅಂತಂದ್ರೆ ಇವನನ್ನ ಫಸ್ಟ್ ಒಪ್ಪಿಸ್ಕೊಬೇಕು, ಇವನು ಒಪ್ಪೋರೆ ನಾವು ಗಾಡಿ ಹತ್ಬೇಕಾಗತ್ತೆ ಆ ಮಟ್ಟಿಗೆ. ಅಂದ್ರೆ ಇದು ಸರಿಯಲ್ಲ. ಸಾರಿಗೆ ಸಚಿವರು ನಿಜವಾಗ್ಲೂ ನಾವು ಕೋಟಿ ಅಭಿನಂದನೆ ಇಡಬೇಕು ರಾಮಲಿಂಗಾರೆಡ್ಡಿ ಅವ್ರಿಗೆ. ದಮ್ಮು ತಾಕತ್ತು ಸಾರಿಗೆ ಸಚಿವರಿಗಿದೆ. ನಾನು ಅವರನ್ನ ಪ್ರಶ್ನೆ ಮಾಡಿದ ನಿಜ, ಕೇಳಿದ ನಿಜ. ಬಟ್ ಆದರೆ ಅವ್ರು ಆದೇಶ ಮಾಡಿದರೆ ಪರ್ಮಿಟ್ ಇದನ್ನು ಮೀಟ್ರ್ ಹಾಕಿಲ್ಲ ಅಂದರೆ ಪರ್ಮಿಟನ್ನು ಕ್ಯಾನ್ಸಲ್ ಮಾಡಿ ಅಂತ. ಇದಕ್ಕೆ ಮೆಕ್ಯಾನಿಸಮ್ ಇಷ್ಟೇ, ನೀವು ಆ್ಯಪನ್ನು ಬಳಸ್ಕೊಳ್ಬೋದು, 112 ಆ್ಯಪನ್ನು ಬಳಸ್ಕೊಬೋದು. ಕರ್ನಾಟಕ ಸ್ಟೇಟ್ ಪೊಲೀಸ್ ಆ್ಯಪ್ ಸಹ ಇದೆ, ಅದರಲ್ಲೂ ಕೂಡ ನೀವು ಕಾಲ್ ದ ಪೊಲೀಸ್ ಅಂತಂದರೆ ಇಮಿಡಿಯೇಟಾಗಿ ನಿಮ್ಮ ಲೊಕೇಶನ್ನ ತಗೊಂಡು ಕ್ಯಾಮ್ರಾ ಆನ್ ಮಾಡಿಕೊಂಡು ಸರ್ವರ್ಗೆ ರೆಕಾರ್ಡ್ ಆಗುತ್ತೆ. ಟೆಕ್ನಾಲಜಿ ಇದೆ. ಆಟೋದವ್ರನ್ನ ಬಗ್ಗ ಬಡಿಬೇಕು ಅಂದರೆ ನನ್ನ ಕೈಲಾದಂಥ ಪ್ರಯತ್ನ ಮಾಡಿದ್ದೀನಿ. ಈಗ ಆದೇಶನೂ ಮಾಡಿಸಿದ್ದೀವಿ, ಯಾರ ಕೈಲಿ? ರಾಮಲಿಂಗಾರೆಡ್ಡಿ ಕೈಲಿ ಪರ್ಮಿಟನ್ನು ಕ್ಯಾನ್ಸಲ್ ಮಾಡಿ ಅಂತ. ಟೆಕ್ನಾಲಜಿನೂ ಕೊಡಿಸಿದ್ದೀವಿ, ಆ್ಯಪನ್ನು. ನೀವು ಅದಕ್ಕೆ ಯೂಸ್ ಮಾಡ್ಬೇಕಾದ್ರೆ ಅದನ್ನು ಆನ್ ಮಾಡ್ಕೊಂಡ್ರೆ ಆಟೋಮೆಟಿಕಾಗಿ ರೆಕಾರ್ಡ್ ಆಗುತ್ತಪ್ಪ. ಒಂದಷ್ಟು ಜನ ಪರ್ಮಿಟ್ಗಳನ್ನ ಕ್ಯಾನ್ಸಲ್ ಮಾಡಿದ್ರೆ ಬುದ್ಧಿ ಬರ್ತದೆ. ಈಗ ನಾವು ನನ್ನ ಕೈಲಾಗಿದ್ದು ಮಾಡಿದ್ದೀನಿ, ಜನ ಧೈರ್ಯ ಮಾಡಬೇಕು ಸರ್. ಮಾಡಿದ್ರೆ ಖಂಡಿತವಾಗಿ ಒಂದು ಸ್ವಚ್ಛವಾದಂಥ ಬೆಂಗಳೂರು, ಒಂದು ಗೂಂಡಾ ಮುಕ್ತ ಬೆಂಗಳೂರು, ಒಂದು ರೌಡಿ ಮುಕ್ತ ಬೆಂಗಳೂರು, ಮಾಫಿಯಾ ಮುಕ್ತ ಬೆಂಗಳೂರನ್ನ ನೋಡ್ಬೋದು ಸರ್. ಸರ್, ಕೆಲವರು ಇದ್ದಾರೆ ಶಂಕರ್ನಾಗು ಥರ ಆಗಿನ ಥರ ಯೂನಿಫಾರ್ಮ್ ಹಾಕ್ಕೊಂಡು ಅದೇ ಥರ ಇರೋರು ಇದ್ದಾರೆ. ಎಲ್ಲರೂ ಅದೇ ಥರ ಇದು ಮಾಡ್ತಾ ಇದ್ದಾರೆ ಸರ್. ಈಗ ಶಂಕರ್ನಾಗ್ ಬಿಡಿ, ಪಾಪ ಶಂಕರ್ನಾಗ್ದು ಅದು ಫಿಲಮ್ ಶಂಕರ್ನಾಗ್ ಬೇರೆ, ಈ ಬೀದಿನಲ್ಲಿ ಪರೋಡಿ ಆಟೋ ಡ್ರೈವರ್ಗಳು ಬೇರೆ. ಯಾಕೆ ಈ ಮಾತನ್ನು ಬಳಸ್ತಾ ಇದ್ದೀನಿ ಅಂತಂದರೆ, ನೀವು ಹೇಳಿದ ಹಾಗೆ ಒಂದು 20% ಒಳ್ಳೆಯವರು ಇದ್ದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. 1,67,000 ಪರ್ಮಿಟ್ ಮಾತ್ರ ಇದೆ. ಬೆಂಗಳೂರಲ್ಲಿ 25 ಲಕ್ಷ ಆಟೋ ಓಡಾಡ್ತಾ ಇದೆ ಸರ್. ಹಿಂಗೆ ಓಡಾಡ್ತಾ ಇದೆ ಸರ್. ಆಮೇಲೆ ನಾನೇ ಖುದ್ದ ಹಾಕಿದ್ದೆ, ಒಂದೇ ನಂಬರ್ನ 7-8 ಆಟೋ ಬಳಸ್ತಾರೆ. ಆಮೇಲೆ ಯಾವುದೋ ಇವಾಗ ಫಾರ್ ಎಕ್ಸಾಂಪಲು ಯಾವುದೋ ದಾವಣಗೆರೆಯಲ್ಲಿ ಆಟೋ ಓಡ್ತಾ ಇದೆ, ಅವ್ನಿಗೆ ಬೋರ್ ಆಗುತ್ತೆ, ಅಲ್ಲಿ ಕಾಸು ಮಿಕ್ಕಲ್ಲ. ಏನು ಮಾಡೋದು? ಆ ಬ್ಲ್ಯಾಕ್ ಕಲರ್ ಆಟೋ ಎತ್ಕೊಂಬರೋದು, ಇಲ್ಲಿ ಮಾಗಡಿ ರೋಡೋ, ಶಿವಾಜಿನಗರನೋ, ಅಥವಾ ಏನೋ ಕಲಾಸಪಾಳ್ಯದಲ್ಲೋ ಎಲ್ಲೋ ಬಿಡೋದು. ಅವ್ನು ಅದಕ್ಕೊಂದು ಗ್ರೀನ್ ಪೇಂಟು, ಯೆಲ್ಲೋ ಕಲರ್ ಟಾರ್ಪಲ್ಲು, ಒಂದು ಡೂಪ್ಲಿಕೇಟ್ ನಂಬರ್ ಕೊಡ್ತಾನೆ, ಒಂದು ಕಾಕಿ ಬಟ್ಟೆ ಕೊಡ್ತಾನೆ. ಈಗ ತಗೊಂತಾರೆ, ಏನಕ್ಕೆ ಅಂದರೆ ಹಿಡಿತಾರೆ ಅಂತ. ಅದು ಹಿಡ್ಕೊಂಡು ಮೀಟ್ರ್ ಹಾಕ್ದಿರ ಇವ್ರುಗಳು ಮಾಫಿಯಾ ನಡೆಸ್ತಾ ಇದ್ದಾರೆ. 1,67,000 ಬಿಟ್ಟು ಒಂದು ಆಟೋ ಎದುರಿಸೋದು ಅಕ್ರಮ. ನಮ್ಮ ಮಾಹಿತಿಯ ಪ್ರಕಾರ, ಒಂದು ಸರ್ವೆ ಪ್ರಕಾರ 25 ಲಕ್ಷ ಆಟೋಗಳು ಅಕ್ರಮವಾಗಿ ಬೆಂಗಳೂರಲ್ಲಿ ಓಡಾಡ್ತಾ ಇದ್ವು. ಈ ನಾವು ಧ್ವನಿ ಎತ್ತದ ಮೇಲೆ ಈಗ ಯೂನಿಫಾರ್ಮ್ ಹಾಕೋ ಮಟ್ಟಕ್ಕೆ ಬಂದವ್ರೆ, ಆಯಿತಾ? ಆಮೇಲೆ ಯಾರನ್ನೂ ಗುರಾಯಿಸಲ್ಲ. ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ, ಗಾಡೀಲಿ ಕಾರಲ್ಲಿ ಹೋಗ್ಬೇಕಾದ್ರೆ ಯಾರನ್ನೂ ಗುರಾಯಿಸ್ತಾ ಇಲ್ಲ. ಬೇಕು ಅಂತ ನಾನು ಒಂದು 2 ಸತಿ ಯಾರೋ ನೋಡಿದೆ. ಮುಂಚೆ ಯಾರೋ ನೋಡಿದ್ರೆ ಆಟೋ ನಿಲ್ಲಿಸ್ಬಿಟ್ಟೆ, ಇವರೆಲ್ಲ ಗ್ಯಾಂಗ್ ಸೇರ್ಕೊಂಡೆ ಏನೋ ಅಂತ ಇಳಿದು ಬರೋರು. ನಾನು ಬೇಕು ಅಂತ ಟೆಸ್ಟ್ ಮಾಡೋಕ್ಕೋಸ್ಕರ ಆರೋ ನೋಡಿದೆ. ಆ ದುರಂಕಾರ, ದುರ್ಬುದ್ಧಿ, ರೌಡಿಸಮ್ಮು ಇಲ್ಲ. ನಾವು ಥ್ಯಾಂಕ್ಸ್ ಹೇಳಬೇಕು RTOದವ್ರಿಗೆ. ಹೆಚ್ಚು ಕಮ್ಮಿ 1,500 FIRಗಳನ್ನು ಆಟೋ ಡ್ರೈವರ್ ಮೇಲೆ ಹಾಕಿದ್ದಾರೆ. 1,500 FIRಗಳನ್ನು ಕಳೆದ 15 ದಿವಸದಲ್ಲಿ ಹಾಕಿದ್ದಾರೆ. ವಿ ಹ್ಯಾವ್ ಟು ಅಪ್ರಿಷಿಯೇಟ್ RTO. ನೋಡಿ, ಹೇಳಿದ್ರಲ್ಲ, ನಾವು ಯಾರಿಗೂ ಕೇರ್ ಮಾಡಲ್ಲ, ಆಟೋದನ್ನ ಎದುರು ಹಾಕ್ಕೊಂಡ್ರೆ ಉಳಿತಾರ ಅಂತಂದ್ರು. ಈಗ ಆಟೋದವರು ಪೊಲೀಸವ್ರನ್ನ ಮತ್ತು RTOವ್ರನ್ನ ಎದುರು ಹಾಕ್ಕೊಂಡು ಯಾವ ಮಟ್ಟಕ್ಕೆ ಎದುರಾಗವ್ರೆ ಈಗ ಅವ್ರಿಗೆ ಗೊತ್ತಾಗಿದೆ. ಏನೇ ನಾವು ಹೇಳೋದೇನು ಅಂತಂದರೆ, ನಾವೇನು ಅವ್ರನ್ನ ಎದುರಿಸ್ತಾ ಇಲ್ಲ, ಬೆದರಿಸ್ತಾ ಇಲ್ಲ. ಮೀಟ್ರ್ ಹಾಕೊಳ್ರಪ್ಪ, ಯೂನಿಫಾರ್ಮ್ ಹಾಕ್ಕೊಳ್ಳಿ, ದಾಖಲೆ ಮಾಡ್ಕೊಳ್ಳಿ, ಪರ್ಮಿಟ್ ಮಾಡ್ಕೊಳ್ಳಿ, ಏನೋ ಹೊಡ್ಕೊಲ್ಲ, ಇನ್ಶೂರೆನ್ಸ್ ಮಾಡ್ಕೊಳ್ಳಿ. ಎಕ್ಸ್ಟೆಂಡ್ ಆಯಿತು ಅಂದರೆ ಇನ್ಶೂರೆನ್ಸ್ ಕ್ಲೇಮ್ ಆಗಲಿ. ನೀವು ಮೀಟ್ರ್ ಹಾಕ್ತು ಅಂತಂದರೆ ಸರ್ಕಾರ 36 ರೂಪಾಯಿನ ಫಿಕ್ಸ್ ಮಾಡಿದೆ, ನಿಮಗೆ ಬರ್ತದೆ. ನೀವು ಯಾಕೆ ಅಕ್ರಮ ಓಡಾಡ್ತೀರಾ? ಆಮೇಲೆ ಹಾಗಾಗಿ ಸರ್ ಇವ್ರಿಗೆ ಬುದ್ಧಿ ಕಲಿಸ್ಬೇಕಾಗಿತ್ತು, ಅವಶ್ಯಕತೆ ಇತ್ತು, ಮಾಡ್ತಾ ಇತ್ತು. 6 ರೂಪಾಯಿ ಜಾಸ್ತಿ ಮಾಡ್ತಾ ಇದ್ದಾರೆ ಸರ್. ದಯವಿಟ್ಟು ಮಾಡಿ. ನಾರು ಅಲ್ದ್ರೆ 60 ರೂಪಾಯಿ ಮಾಡಲಿ ಸರ್. ಸರ್ಕಾರಕ್ಕೆ ಬಿಟ್ಟಿದ್ದು, ಜಿಲ್ಲಾಧಿಕಾರಿಗೆ ಬಿಟ್ಟಿದ್ದು. ನಮ್ಮ ಪ್ರಶ್ನೆ ಏನಪ್ಪ ಅಂತಂದರೆ, ಇವ್ರು 6 ಹಾಕಿದ್ರು ಕೂಡ
ಬೇಕಾದ್ರೆ ನಿಮ್ಮ ಈ ವಿಡಿಯೋ ನೋಡೋರನ್ನ ಕೇಳಿ, ಗ್ರಾಹಕರೇ ಮತ್ತು ಆಟೋ ಬಳಸೋರೆ ಮೀಟ್ರ್ ಆಗ್ತಾವ್ರ, ನೀವು ಮೆಸೇಜ್ ಹಾಕಿ. ಇಲ್ಲಿ ಈ ವಿಡಿಯೋದಲ್ಲಿ ಈ ಚಾನಲಲ್ಲಿ ನೀವು ನೋಡ್ತಾ ಇದ್ದರೆ ದಯಮಾಡಿ ನಾನು ಅಡ್ವೊಕೇಟ್ ಜಗದೀಶ್ ಅಂತ ನಿಮ್ಮ ಅನುಭವನ ಹಾಕಿ, ಈ ಆಟೋದವರು ಮೊನ್ನೆ ಇವತ್ತು 17ನೇ ತಾರೀಕು 17 ಜುಲೈ ನಿಮ್ಮ ಮೆಸೇಜನ್ನು ದಯಮಾಡಿ ಈ ಚಾನಲಲ್ಲಿ ಹಾಕಿ, ಆಟೋದವರು ನೀವು ಆಟೋ ಅಡ್ಡ ಹಾಕಿ ವಿಜಯನಗರಕ್ಕೆ ಬಾ ಅಥವಾ ರಾಮನ ಇದು ಯಲಹಂಕಕ್ಕೆ ಬಾ ಅಂತ ಕರೆದ್ರೆ ಬರ್ತಾ ಇದ್ದಾರೆ. ಫಸ್ಟ್ ಪಾಯಿಂಟು. ಎರಡನೇದು ಬಂದರೆ ಮೀಟ್ರ್ ಹಾಕ್ತಾವ್ರ ಅಥವಾ ಲಂಸಮ್ ಕೇಳ್ತಾ ಇದ್ದಾರೆ. ಯೂನಿಫಾರ್ಮ್ ಹಾಕ್ತಾವ್ರೆ, ನಮಗೆ ಗೊತ್ತಿದೆ. ಕದ್ದು ಮುಚ್ಚಿ ಬಿಡಿ ಹೊಡಿತಾವ್ರೆ, ಅದು ಗೊತ್ತಿದೆ ನಮಗೆ. ಬಟ್ ಮೀಟ್ರ್ ಹಾಕ್ತಾವ್ರ 90% ಇವತ್ತು ಕೂಡ ಮೀಟ್ರ್ ಆಗ್ತಾ ಇಲ್ಲ, 10% ಮೀಟ್ರ್ ಆಗ್ತಿರೋದು ಅಂತ ಮಾಹಿತಿ ಇದೆ ಸರ್. 5,000 ರೂಪಾಯಿ ಏನೋ ಯಾವುದೇ ಅಕ್ರಮ ಆಟೋದಲ್ಲಿ, ಯಾಕಂದರೆ ನೋಡಿ ಬಾಡಿನಲ್ಲಿ ಆಗಿರ್ಬೋದು ಗಾಡಿನಲ್ಲಿ ಆಗಿರ್ಬೋದು ಏನೇ ಮಾಡಿಫಿಕೇಶನ್ ಮಾಡಬೇಕು ಅಂದರೂ ಕೂಡ RTO ಅಪ್ರೂವಲ್ ಬೇಕಾಗಿದೆ. RTO ಅಪ್ರೂವಲ್ ಇದೆ, ಏನೇ ನೀವು ಸ್ಟಿಕ್ಕರ್ ಹಾಕಿದ್ರು ಕೂಡ ಇಟ್ಸ್ ಅ ವೈಲೇಷನ್ ಆಫ್ ದ ರೋಡ್ ಟ್ರಾನ್ಸ್ಪೋರ್ಟ್ ಕಮಿಷನರ್ ಏನಿದ್ದಾರೆ, ಸೊ ಅವರ ರೂಲ್ಸನ್ನ ವೈಲೇಟ್ ಮಾಡ್ದಂಗೆ. ಹಾಗಾಗಿ ನನ್ನ ತಿಳಿದ ಮಟ್ಟಿಗೆ 5,000 ರೂಪಾಯಿ ಪೆನಾಲ್ಟಿನ ಆಟೋಗಳ ಮೇಲೆ, ಸಾಕಷ್ಟು ಆಟೋಗಳ ಮೇಲೆ ಹಾಕಿದೆ. ನಾನು 2-3 ದಿವಸದಿಂದ ನಾನು ಕೂಡ ಸಿಟಿಲಿ ಓಡಾಡ್ತಾ ಇದ್ದೀನಿ. ಸಾಕಷ್ಟು ಆಟೋಗಳ ಮೇಲೆ ಸ್ಟಿಕ್ಕರ್ಗಳಿಲ್ಲ, ಡಿ ಬಾಸ್, ಬಿ ಬಾಸ್, ಸಿ ಬಾಸ್ ಅಂತೆಲ್ಲ ಹಾಕೊಂಡು ಓಡಾಡ್ತಾ ಇದ್ರು, ದೇವ್ರಗಳ ಹೆಸರುಗಳು ಅದು ಇದು. ನನಗೆ 90% ಆಟೋಗಳ ಮೇಲೆ ಸ್ಟಿಕ್ಕರ್ಗಳನ್ನು ವಾಲಂಟಿಯರ್ಗೆ ಅವರೇ ತೆಗೆದಿದ್ದಾರೆ. ಕಾರಣ ಇಷ್ಟೇ, ನಮ್ಮ ಐ ಥಿಂಕ್ RTO ಮತ್ತು ಪೊಲೀಸವರು 5,000 ಸಾವಿರ ಪೆನಾಲ್ಟಿ ಆಗ್ತಾ ಇರೋದ್ರಿಂದ ಅವ್ರಿಗೂ ಕೂಡ ಭಯ ಬಂದಿದೆ. ಆಮೇಲೆ ಆಟೋಗಳಂದಮೇಲೆ ಆಟೋಗಳ ಥರ ಇರಬೇಕು, ಆಟೋಗಳು ಬಿಟ್ಟು ಈ ಜಂಗ್ಲಿ ಜಿಂಕೆಗಳ ಥರ ಆಗಿಬಿಟ್ರೆ ಕಷ್ಟ ಆಗ್ತದೆ. ಸೊ ಐ ಥಿಂಕ್ ಆ ನಿಟ್ಟಿನಲ್ಲಿ ಪೊಲೀಸವರು ಸಾಕಷ್ಟು ಕೆಲಸ ಮಾಡಿದ್ದಾರೆ. ಸಾಕಷ್ಟು ಭಯ ಮತ್ತು ಐ ಥಿಂಕ್ ರೆಗ್ಯುಲೇಷನ್ನು ಆಟೋಗಳಲ್ಲಿ ಬಂದಿದೆ. ನಾನು ಮುಂಚೆ ನೋಡಿದ್ರೆ 90% ಆಟೋಗಳು ಯಾರು ಕೂಡ ಯೂನಿಫಾರ್ಮ್ ಆಗ್ತಾ ಇರಲಿಲ್ಲ, ದಮ್ಮಗಿಮ್ಮ ಹೊಡಿಯೋರು. ಈಗ ದಮ್ ಹೊಡಿಯೋಕ್ಕೆ ಎಷ್ಟೇ ಮಾಡ್ತಾರೆ. ಆಮೇಲೆ ಗಾಡಿ ಓಡಿಸ್ಬೇಕಾದ್ರೆ ಇಯರ್ಫೋನ್ಗಳಿರೋದು ಅದು ಕೂಡ ಕಡಿಮೆ ಆಗಿದೆ. 99% ಎಲ್ಲರೂ ಯೂನಿಫಾರ್ಮ್ ಆಗ್ತಾ ಇದ್ದಾರೆ. ನಾನು ನೋಡಿರೋದು ಮೀಟ್ರ್ ಆಗ್ತಾ ಇಲ್ಲ. ನನಗೂ ಇವಾಗಲೂ ಗೊತ್ತಿದೆ 10% ಮೀಟ್ರ್ ಆಗ್ತಾ ಇದ್ದಾರೆ, 90% ಇವತ್ತು ಕೂಡ ಮೀಟ್ರ್ ಆಗ್ತಾ ಇಲ್ಲ. ಜನ ಸ್ವಲ್ಪ ಸಾರಿಗೆ ಸಚಿವರು ಹೇಳಿದ್ದಾರೆ ಮೀಟ್ರ್ ಹಾಕಿಲ್ಲ ಅಂತಂದರೆ ಅವ್ರ ಪರ್ಮಿಟನ್ನು ಕ್ಯಾನ್ಸಲ್ ಮಾಡಿ ಅಂತ. ಜನ ಸ್ವಲ್ಪ ಟೆಕ್ನಿಕಲಾಗಿ 112 ಅಥವಾ 100ಗೆ ಫೋನ್ ಮಾಡಿ ಪೊಲೀಸ್ಗೆ, ಅಥವಾ ಆ್ಯಪ್ ಇದೆ, ಆ್ಯಪಲ್ಲೇ ನೀವು ಆನ್ ಮಾಡಿಕೊಂಡು 112ನ ಆ್ಯಪನ್ನು ಏನೋ ಡೌನ್ಲೋಡ್ ಮಾಡ್ಕೊಂಡು ಹಾಕ್ಕೊಂಡ್ರೆ ಅದರಲ್ಲಿ ಕನೆಕ್ಟ್ ಟು ಪೊಲೀಸ್ ಅಂತಂದರೆ ಇಮಿಡಿಯೇಟಾಗಿ ಸರ್ವರ್ ಕನೆಕ್ಟ್ ಆಗುತ್ತೆ, ಕ್ಯಾಮ್ರಾ ಡಿಸ್ಪ್ಲೇ ಬರುತ್ತೆ, ನಿಮ್ಮ ಆಟೋಮೆಟಿಕ್ಕಾಗಿ ನಿಮ್ಮ ಕ್ಯಾಮ್ರಾದಲ್ಲಿ ಏನಿದೆ ಅದು ಆ್ಯಕ್ಟಿವೇಟ್ ಆಗುತ್ತೆ. ಒಬ್ಬ ಆಟೋದವನ ಹತ್ರ ಮಾತಾಡ್ಬೇಕಾದ್ರೆ ನೀವು ಆರಾಮಾಗಿ ಆ 112 ಆ್ಯಪಲ್ಲಿ ಕ್ಯಾಮ್ರಾನ ಆನ್ ಮಾಡ್ಕೊಂಡ್ರೆ ಆಟೋಮೆಟಿಕ್ಕಾಗಿ ನಿಮ್ಮ ಎಂಟೈರ್ ವಿಡಿಯೋ ಪೊಲೀಸಿನ ಸರ್ವರ್ಗೆ ಹೋಗುತ್ತೆ. ಅವನೇನಾದರೂ ಎಕ್ಸ್ಟ್ರಾ ದುಡ್ಡು ಕೇಳ್ತು ಅನ್ನೋದು ಅದು ವಿಡಿಯೋ ಕಳಿಸಿದ್ರೆ ನೋಡಿ, ಸವಲತ್ತು ಸರ್ಕಾರ ಕೊಟ್ಟಿದೆ, ಆ್ಯಪ್ಗಳಿದೆ, ಟೆಕ್ನಿಕಲ್ ಇದೆ, ನಿಮ್ಮಲ್ಲಿ ಫೋನ್ ಇದೆ. ನೀವುಗಳು ಅದನ್ನು ವಿಡಿಯೋ ರೆಕಾರ್ಡ್ ಮಾಡಿ 10 ಜನ ಕಳಿಸಿದ್ರೆ ಪೊಲೀಸ್ಗೆ ಅಥವಾ RTOಗೆ ಅಥವಾ ಪೊಲೀಸಿಗೆ ಕಳಿಸಿದ್ರೆ, ಈಗ ಪೊಲೀಸ್ ಟ್ರಾಫಿಕ್ ಸರ್ವರ್ಗೆ ಹೋಯ್ತು ಅಂತಂದರೆ ಆಟೋಮೆಟಿಕ್ಕಾಗಿ ನಿಮ್ಮ ಎಂಟೈರ್ ವಿಡಿಯೋ ಗೊತ್ತಾಗುತ್ತೆ. ಮೀಟ್ರ್ ಹಾಕಲ್ಲ 500 ಕೊಡಿ ಅಂತನ ಕ್ಯಾಮ್ರಾ ಆನ್ ಮಾಡ್ಕೊಳ್ಳಿ, ಆ್ಯಪನ್ನು ಆ್ಯಡ್ ಮಾಡ್ಕೊಳ್ಳಿ, ರೆಕಾರ್ಡ್ ಆಗಲಿ. ಈಗ ಇಷ್ಟೆಲ್ಲ ನಾವು 1,40,00,000 ಜನರ ಪರವಾಗಿ ಹೋರಾಟ ಮಾಡಿ ಅವ್ರ ಅಮ್ಮನ್ನು ಅಕ್ಕನ ಎಲ್ಲ ಬೈಸ್ಕೊಂಡು ನಾನು ಆಟೋದಲ್ಲಿ ಓಡಾಡಲ್ಲ, ಕ್ಯಾಬಲ್ಲಿ ಓಡಾಡಲ್ಲ, ಆದರೂ ಕೂಡ ಬೆಂಗಳೂರಲ್ಲಿ ಆಟೋ ಮಾಫಿಯಾ ಇರಬಾರ್ದು. ಇವ್ರುಗಳು ಜನರ ಜೊತೆ, ಗ್ರಾಹಕರ ಜೊತೆ ಚೆನ್ನಾಗಿ ನಡ್ಕೊಳ್ಬೇಕು. ಯಾಕಂದರೆ ಗ್ರಾಹಕರಿಂದ ಆಟೋ ನಡ್ತಾ ಇದ್ದಾರೆ ಹೊರತು. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.